ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅಂದರೆ ಎಲ್ಲರಿಗೂ ಇಷ್ಟ. ಈಗ ಗಿಲ್ಲಿ ನಟ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಯಾಕೆಂದರೆ ಗಿಲ್ಲಿ ನಟಗೆ ಹಲವಾರು ಪ್ರೋಗ್ರಾಮ್ಗಳು, ಈವೆಂಟ್ಗಳು, ಉತ್ಸವಗಳು ಫಿಕ್ಸ್ ಆಗಿರುತ್ತೆ. ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಅಂತೆಲ್ಲ ಬುಕ್ಕಿಂಗನ್ನು ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಕೂಡ ಆಸೆ, ನಮ್ಮ ಕಡೆಗೆ, ನಮ್ಮ ಊರಿಗೆ, ನಮ್ಮ ಮನೆಗೆ ಗಿಲ್ಲಿ ನಟ ಬರಬೇಕು ಅಂತ ಪ್ರಯತ್ನದಲ್ಲಿರ್ತಾರೆ. ಅದೇ ರೀತಿ ಕೆಲವೊಂದಿಷ್ಟು ಜನ ಗಿಲ್ಲಿ ನಟನ ಬರ್ಮಾಡ್ಕೊಳ್ತಾರೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಗಿಲ್ಲಿ ಅದ್ಭುತವಾಗಿ ಫ್ಯಾಮಿಲಿ ಒಟ್ಟಿಗೆ ಮನೇಲಿ ಸಮಯವನ್ನು ಕಳೀತಾರೆ. ಅದು ಜಾಸ್ತಿ ಕಳಿಯೋಕೆ ಆಗ್ತಾ ಇಲ್ಲ, ಜಾಸ್ತಿ ಓಡಾಟ ಸುತ್ತಾಟನೇ ಆಗುತ್ತೆ. ಇನ್ನು ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಟೈಮ್ನ ಹೇಳ್ತಾ ಇದ್ರು, ನಾನು ಗಿಲ್ಲಿ ನಟ ಮನೆಗೆ ಹೋಗ್ತೀನಿ, ಅವ್ರು ಗೆದ್ದ ಮೇಲೆಲ್ಲ ನಾನು ಅವರ ಮನೆ ನೋಡಬೇಕು, ಅವರ ತಂದೆ ತಾಯಿಯನ್ನು ಮೀಟ್ ಮಾಡಬೇಕು, ಅವರ ಮನೇಲಿ ಊಟವನ್ನು ಮಾಡಬೇಕು ಅಂತ. ಅದೇ ರೀತಿ ನಾನ್ ವೆಜ್ ಅದ್ಭುತವಾಗಿ ಇಷ್ಟಪಡುವಂಥ ಒಂದು ಊಟ ಅಂದರೆ ಅದುವೇ ಮೀನೂಟ ತಿನ್ನೋಕ್ಕೆ ರಕ್ಷಿತಾ ಅವರು ಗಿಲ್ಲಿ ನಟ ಮನೆಗೆ ಆಗಮಿಸಲಿದ್ದಾರೆ, ಎಂಟ್ರಿ ಕೊಡಲಿದ್ದಾರೆ. ಅತಿ ಬೇಗ ಅಂತಲೇ ಹೇಳ್ಬೋದು. ಗಿಲ್ಲಿ ನಟ ತುಂಬ ಚೆನ್ನಾಗಿ ಊಟವನ್ನು ಸವಿಯುತ್ತಾರೆ. ಅವ್ರಿಗೆ ಫುಡ್ ಮೇಲೆ ತುಂಬಾ ಇಷ್ಟ. ಅದ್ರ ಮಟನ್ ಅಂದರೆ ಗಿಲ್ಲಿ ನಟಗೆ ತುಂಬಾ ಇಷ್ಟ, ಮೀನೂಟ ಅಂದರೆ ರಕ್ಷಿತಾಗೆ ಇಷ್ಟ. ಸೊ ಮೀನೂಟವನ್ನು ಅಡುಗೆಯನ್ನು ತಯಾರು ಮಾಡಲಿದ್ದಾರೆ ಗಿಲ್ಲಿ ನಟನ ಮನೆಯಲ್ಲಿ, ಬರ್ಮಾಡ್ಕೊಳ್ತಾರೆ. ಮುಂದಿನ ವಾರದಲ್ಲಿ ರಕ್ಷಿತಾ ಅವರು ಗಿಲ್ಲಿ ನಟ ಮನೆಗೆ ಆಗಮಿಸುವಂಥ ಒಂದು ಸಾಧ್ಯತೆಯೂ ಸಹ ಇದೆ. ರಕ್ಷಿತಾ ಅವರು ಹಲವಾರು ಪ್ರೋಗ್ರಾಮ್ ಕಾರ್ಯಕ್ರಮಗಳಲ್ಲಿ ಇಂಟರ್ವ್ಯೂಗಳನ್ನು ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಅವರು ಕೂಡ ಆಸೆ ಪಡ್ತಾ ಇದ್ದಾರೆ ಗಿಲ್ಲಿ ನಟ ಊರು ಮಳವಳ್ಳಿಗೆ ಆಗಮಿಸಬೇಕು ಅಂತ. ಸೊ ಹೀಗಾಗಿ ಅವರೇ ಕೂಡ ತಿಳಿಸಿದ್ದಾರೆ.